ಕರ್ನಾಟಕ ರಾಜ್ಯದಲ್ಲೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಅರಸೀಕೆರೆ ಗಣಪತಿಯ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನತೆಗೆ, ಅರಸೀಕೆರೆ ತಾಲೂಕಿನ ಹಾಸನ ಜಿಲ್ಲೆಯ ಜನತೆಯಲ್ಲಿ ವಿಜ್ಞಾಪಿಸಿಕೊಳ್ತಕ್ಕಂಥದ್ದೇನೆಂದರೆ, ವಿಘ್ನೇಶ್ವರ ಸ್ವಾಮಿಯವರನ್ನ 31ನೇ ತಾರೀಕು ಮಹಾಮಂಗಳಾರತಿ ಆದ ನಂತರ ಮಂಟಪದಲ್ಲಿ ಕೂರಿಸಿ ಭವ್ಯ ಮೆರವಣಿಗೆಯೊಂದಿಗೆ ಅರಸೀಕೆರೆ ನಗರದಲ್ಲಿ ಮೆರವಣಿಗೆಯನ್ನು ನಡೆಸಲಾಗುವುದು. ಆ ದಿವಸವೂ ಕೂಡ ಹುಬ್ಳಿಯಿಂದ ಸುಪ್ರಸಿದ್ಧ ಡಿಜೆ ಅವರನ್ನು ಕರೆಸಿ ಅನೇಕ ವಾದ್ಯಗಳು, ಕಲಾ ತಂಡಗಳು ಎಲ್ಲ ಮೆರಗಿನೊಂದಿಗೆ ಭವ್ಯವಾದಂಥ ಮೆರವಣಿಗೆಯನ್ನು ನಡೆಸಲಾಗುವುದು. ಮತ್ತು ಶುಕ್ರವಾರ 1ನೇ ತಾರೀಕು ಕೂಡ, ಶನಿವಾರ 1ನೇ ತಾರೀಕು ಕೂಡ ಅದೇ ರೀತಿ ಡಿಜೆಯ ಮುಖಾಂತರ BH ರೋಡ್ನಲ್ಲಿ APMC ಯಾರ್ಡ್ನಿಂದ BH ರೋಡ್ನಿಂದ ಕೆರೆಯವರೆಗೆ ಡಿಜೆಯ ಮುಖಾಂತರ, ಭವ್ಯ ವಾದ್ಯಗೋಷ್ಠಿಗಳ ಮುಖಾಂತರ ನಾವು ಗಣಪತಿಯ ಮಹೋತ್ಸವದ ಮೆರವಣಿಗೆಯನ್ನು ಬಹಳ ಅದ್ದೂರಿಯಾಗಿ ನಡೆಸಲಾಗುವುದು. ಮತ್ತು 2ನೇ ತಾರೀಕು ರಾತ್ರಿ ಸಂಜೆ 7 ಗಂಟೆಗೆ ದೊಡ್ಡ ಪ್ರಮಾಣದ ಪಟಾಕಿಯನ್ನು ಸಿಡಿಸುವುದರ ಮುಖಾಂತರ ಗಣಪತಿಯವರನ್ನು ವಿಸರ್ಜನೆ ಮಾಡಲಾಗುವುದು. ಆದ್ದರಿಂದ ರಾಜ್ಯಾದ್ಯಂತ ಮತ್ತು ಹಿಂದೆ ಯಾವ ರೀತಿ ಭಕ್ತ ಮಹಾಶಯರು ಅರಸೀಕೆರೆಗೆ ಹರಿದು ಬರ್ತಾ ಇದ್ರಿ, ಅದೇ ರೀತಿ ಈ ಸಾರಿಯೂ ಕೂಡ 31 ಮತ್ತು 1 ಮತ್ತು 2 ಈ 3 ತಾರೀಕಿನ ದಿವಸ ಅರಸೀಕೆರೆಗೆ ತಾವು ಬಂದು ಗಣಪತಿ ವಿಘ್ನೇಶ್ವರ ಸ್ವಾಮಿಯವರ ವಿಸರ್ಜನಾ ಮಹೋತ್ಸವಕ್ಕೆ ಭಾಗಿಗಳಾಗಬೇಕು ಅಂತ ಹೇಳಿ ನಾನು ಭಕ್ತಿಪೂರ್ವಕವಾಗಿ ಮಹಾಜನತೆಯನ್ನು ಕೈಬೇಡಿ ನಾನು ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ.